ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ಮೋದಿಯ ಸಮಾಧಿ ಅಗೆಯಲಾಗುವುದು. ಈ ಶೀರ್ಷಿಕೆ ನೋಡಿ ಶಾಕ್ ಆಗಿರಬೇಕಲ್ಲ ವೀಕ್ಷಕರೇ? ಹೌದು, ಇದೊಂದು ಘೋಷಣೆ. ಮೋದಿ ವಿರೋಧಿ ನಾಯಕನ ಕಿಚ್ಚೆಬ್ಬಿಸುವ ಘೋಷಣೆ. ಆ ವಿರೋಧಿ ನಾಯಕರು ಯಾರಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ಲ ವೀಕ್ಷಕರೇ? ಆದರೆ ಈ ಘೋಷಣೆಯನ್ನು ಕೇಳಿಸಿಕೊಂಡು ಮೋದಿ ಕೈಕಟ್ಟಿ ಕೂರಲಿಲ್ಲ. ನಿನ್ನೆ ನಡೆದಂತಹ ರಾಜ್ಯಸಭೆಯಲ್ಲಿ ಮೋದಿ ವಿಪಕ್ಷ ನಾಯಕರ ಮೈಚಳಿಯನ್ನು ಬಿಡಿಸಿದರು. ಮೋದಿ ನಡೆಸಿದ ವಾಕ್ ಪ್ರಹಾರದ ಅನುವಾದದ ತುಣುಕನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ನೋಡಿ. ಕಾಂಗ್ರೆಸ್ ಸರ್ಕಾರವನ್ನು ರಿಮೋಟ್ ಕಂಟ್ರೋಲ್ ಮೂಲಕ ನಡೆಸಲಾಗುತ್ತಿತ್ತು. ನನ್ನ ಸರ್ಕಾರವನ್ನು ರಿಮೋಟ್ ಕಂಟ್ರೋಲ್ ಮೂಲಕ ನಡೆಸಲಾಗುತ್ತಿದೆ. ಆದರೆ 140 ಕೋಟಿ ದೇಶವಾಸಿಗಳು ನನ್ನ ರಿಮೋಟ್ ಕಂಟ್ರೋಲ್. 140 ಕೋಟಿ ದೇಶವಾಸಿಗಳ ಕನಸುಗಳನ್ನು, ಅವರ ಆಕಾಂಕ್ಷೆಗಳು, ದೇಶದ ಯುವಕರ ಸಂಕಲ್ಪ, ನಾವು ಅವರಿಗಾಗಿ ಬದುಕುತ್ತೇವೆ, ನಾವು ಅವರಿಗಾಗಿ ಸರ್ಕಾರವನ್ನು ನಡೆಸುತ್ತೇವೆ. ಅಧಿಕಾರವು ನಮಗೆ ಸಾಂತ್ವನ ನೀಡುವ ಮಾರ್ಗವಲ್ಲ, ಅಧಿಕಾರವು ನಮಗೆ ಸೇವೆಯ ಮಾಧ್ಯಮವಾಗಿದೆ. ಇದು ನಿನ್ನೆ ಮೋದಿ ಹೇಳಿದಂತಹ ಮಾತು. ರಾಜಕೀಯ ದುರುದ್ದೇಶದಿಂದ ನಮ್ಮ ಸದಾನಂದಜಿ ಮಾಸ್ಟರ್ ಅವರ 2 ಕಾಲುಗಳನ್ನು ಕತ್ತರಿಸಲಾಯಿತು. ಯೌವನದ ಉತ್ತುಂಗದಲ್ಲಿಯೇ 2 ಕಾಲುಗಳನ್ನು ಕತ್ತರಿಸಲಾಯಿತು. ಅವರು ಕತ್ತರಿಸಿದ ಕಾಲುಗಳೊಂದಿಗೆ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ಅವರ ಮೌಲ್ಯಗಳು ಎಷ್ಟು ಉನ್ನತವಾಗಿವೆ ಎಂದರೆ ಒಂದೇ ಒಂದು ನಿಂದನೀಯ ಪದವೂ ಕೂಡ ಅವರ ಮಾತಿನಲ್ಲಿ ಬರುವುದಿಲ್ಲ. ಅಂತಹ ವ್ಯಕ್ತಿತ್ವ ಅವರದು. ಸದಾನಂದಜಿ ಮಾಸ್ಟರ್ ನಾನು ನನ್ನ ಹೃದಯದಿಂದ ನಮಸ್ಕರಿಸುತ್ತೇನೆ. ಏಕೆಂದರೆ ಅಂತಹ ದಾಳಿಯ ನಂತರವೂ ಅವರು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುತ್ತಿರುವ ಪ್ರತಿಜ್ಞೆಯನ್ನು ಮುಂದುವರೆಸಿದ್ದಾರೆ ಮತ್ತು ಇಂದು ದೇಶದ ನೀತಿ ನಿರೂಪಣೆಗೆ ಕೊಡುಗೆ ನೀಡುತ್ತಿದ್ದಾರೆ. ಇದು ಹೆಮ್ಮೆಯ ವಿಷಯ ಅಂತ ಹೇಳಿ ನಿನ್ನೆ ಮೋದಿಯವರು ಸದಾನಂದಜಿ ಮಾಸ್ಟರ್ ಅವರ ಬಗ್ಗೆ ಮಾತನಾಡಿದರು. ಭೂಪೇನ್ ಹಜಾರಿಕಾ ಅವರಿಗೆ ಭಾರತ ರತ್ನ ನೀಡುವ ನಿರ್ಧಾರವನ್ನು ಕಾಂಗ್ರೆಸ್ ಪ್ರತಿಭಟಿಸಿದಾಗ ನನಗೆ ತುಂಬ ನೋವಾಯಿತು. ಖರ್ಗೆ ಅವರು ಹಜಾರಿಕಾ ಅವರನ್ನು ಇನ್ನೊಬ್ಬ ಗಾಯಕ ಎಂದು ತಳ್ಳಿ ಹಾಕಿದರು. ಇದು ಅಸ್ಸಾಂಗೆ ಮಾತ್ರವಲ್ಲ, ಇಡೀ ಕಲಾ ಸಮುದಾಯಕ್ಕೆ ಮಾಡಿದಂತಹ ಗಂಭೀರ ಅವಮಾನ ಎಂದರು. ಮೋದಿಯ ಸಮಾಧಿಯನ್ನು ಅಗೆಯಲಾಗುವುದು. ಇದು ಕೇವಲ ಘೋಷಣೆಯಲ್ಲ, ಇದು ಕಾಂಗ್ರೆಸ್ನೊಳಗೆ ಅಡಗಿರುವಂತಹ ದ್ವೇಷದ ಪ್ರತಿಬಿಂಬ. ನಾವು 370ನೇ ವಿಧಿಯ ಗೋಡೆಯನ್ನು ಕೆಡವಿದ್ದೇವೆ. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ಈಶಾನ್ಯದಲ್ಲಿ ನಾವು ಬಾಂಬುಗಳು, ಬಂದೂಕುಗಳು ಮತ್ತು ಭಯೋತ್ಪಾದನೆಯ ನೆರಳನ್ನು ಕೊನೆಗೊಳಿಸಿದ್ದೇವೆ ಮತ್ತು ಅಭಿವೃದ್ಧಿ ಮತ್ತು ಶಾಂತಿಯ ಮಾರ್ಗವನ್ನು ಆರಿಸಿಕೊಂಡಿದ್ದೇವೆ. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ಪಾಕಿಸ್ತಾನಿ ಭಯೋತ್ಪಾದಕರು ತಮ್ಮ ಮನೆಗಳಿಗೆ ಪ್ರವೇಶಿಸುವ ಮೂಲಕ ನಾವು ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೇವೆ. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ಮಾವೋವ ಭಯೋತ್ಪಾದಕರಿಂದ ದೇಶವನ್ನು ಮುಕ್ತಗೊಳಿಸಲು ನಾವು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ನಾವು ಆಪರೇಷನ್ ಸಿಂಧೂರನ್ನು ನಡೆಸಿದ್ದೇವೆ. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ಮೋದಿ ಭಾವುಕರಾಗಿ ಈ ಮಾತುಗಳನ್ನು ನಿನ್ನೆ ರಾಜ್ಯಸಭೆಯಲ್ಲಿ ಹೇಳಿದರು. ಭಾರತದ ಜನರನ್ನು ಸಮಸ್ಯೆಗಳು ಎಂದು ಉಲ್ಲೇಖಿಸಿದಂತಹ ಇಂದಿರಾ ಗಾಂಧಿ ಮತ್ತು ಜವಾಹರಲಾಲ್ ನೆಹರು ಅವರ ಉದಾಹರಣೆಯನ್ನು ಕೂಡ ಬಳಸಿಕೊಂಡರು ಮೋದಿ. ಸವಾಲುಗಳನ್ನು ಎದುರಿಸುವಲ್ಲಿ ಬಿಜೆಪಿ, NDA ಮತ್ತು ಕಾಂಗ್ರೆಸ್ನ ವ್ಯತಿರಿಕ್ತ ವಿಧಾನಗಳನ್ನು ಪ್ರಧಾನಿ ಮೋದಿ ಎತ್ತಿ ತೋರಿಸಿದರು. ಈ ಸದನದ ಸಂಸತ್ ಸದಸ್ಯರೊಬ್ಬರನ್ನು ಕಾಂಗ್ರೆಸ್ನ ಯುವರಾಜ ದೇಶದ್ರೋಹಿ ಎಂದು ಕರೆದಿದ್ದಾರೆ. ರಾಹುಲ್ ಗಾಂಧಿಯ ದುರಹಂಕಾರ ಮಿತಿ ಮೀರಿದೆ. ಕಾಂಗ್ರೆಸ್ ಹಲವು ತುಂಡುಗಳಾಗಿ ವಿಭಜನೆಯಾಗಿದೆ. ಹಲವು ಜನರು ಪಕ್ಷವನ್ನು ತೊರೆದಿದ್ದಾರೆ. ಆದರೆ ಅವರು ಬೇರೆ ಯಾರನ್ನೂ ದೇಶದ್ರೋಹಿ ಎಂದು ಎಂದಿಗೂ ಕರೆಯಲಿಲ್ಲ. ಆ ಸಂಸದರು ಸಿಖ್ ಆಗಿರುವುದರಿಂದ ಅವರನ್ನು ದೇಶದ್ರೋಹಿ ಎಂದು ಕರೆದರು.
ಇದು ಸಿಖ್ಖರಿಗೆ ಮಾಡಿದ ಅವಮಾನ, ಗುರುಗಳಿಗೆ ಮಾಡಿದಂತಹ ಅವಮಾನ ಅಂತ ಹೇಳಿ ಮೋದಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಹೊಂದಿದ ದೇಶವೊಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಾಗ ಅದು ಜಾಗತಿಕ ಆರ್ಥಿಕತೆಗೆ ಒಂದು ದೊಡ್ಡ ಸಂದೇಶವಾಗುತ್ತದೆ. ನಿಮ್ಮಲ್ಲಿ ಆರ್ಥಿಕ ಶಕ್ತಿ ಇದ್ದಾಗ ನಿಮ್ಮ ನಾಗರಿಕರು ದೇಶದ ಬಗ್ಗೆ ಶಕ್ತಿ ಮತ್ತು ಉತ್ಸಾಹ ಇದ್ದಾಗ ಮತ್ತು ವಿಶೇಷವಾಗಿ ಉತ್ಪಾದನೆಗೆ ಬಲವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಾಗ ಜಗತ್ತು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬರುತ್ತದೆ. ಸುಧಾರಣೆ, ಸಾಧನೆ, ಪರಿವರ್ತನೆ ಎಂಬ ಮಂತ್ರದೊಂದಿಗೆ ನಾವು ಮುಂದುವರೆದಿದ್ದೇವೆ ಮತ್ತು ಇಂದು ದೇಶವು ಸುಧಾರಣಾ ಎಕ್ಸ್‌ಪ್ರೆಸ್‌ನಲ್ಲಿ ಸವಾರಿ ಮಾಡುತ್ತಿದೆ. ನಾವು ರಚನಾತ್ಮಕ ಸುಧಾರಣೆಗಳು, ಪ್ರಕ್ರಿಯೆ ಸಂಬಂಧಿತ ಸುಧಾರಣೆಗಳು ಮತ್ತು ನೀತಿ ಸುಧಾರಣೆಗಳನ್ನು ಕೈಗೊಂಡಿದ್ದೇವೆ. ನಮ್ಮ ಉತ್ಪಾದನಾ ವಲಯ ಮತ್ತು ಉದ್ಯಮಿಗಳು ಸಬಲರಾಗುವ ದಿಕ್ಕಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ ಮತ್ತು ಭಾರತದ ಪ್ರತಿಯೊಂದು ವಿಷಯದಲ್ಲೂ ಮೌಲ್ಯವರ್ಧನೆ ನಡೆಯುತ್ತಿದೆ. ಇಂದು ಭಾರತವು ಪ್ರಪಂಚದೊಂದಿಗೆ ಸ್ಪರ್ಧಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ. ನೀವು ಎಷ್ಟು ದಿನ ಜಗತ್ತನ್ನು ಮೋಸ ಮಾಡುತ್ತಲೇ ಇರುತ್ತೀರಿ? ಕನ್ನಡಿಯಲ್ಲಿ ನೋಡಿದರೆ ನಿಮ್ಮ ನಿಜವಾದ ಮುಖವನ್ನು ಎಲ್ಲಿ ಮರೆ ಮಾಡುತ್ತೀರಾ? ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಅಥವಾ ಎಡಪಂಥೀಯರಾಗಿರಲಿ, ಈ ಪಕ್ಷಗಳು ದಶಕಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿವೆ. ಅವರು ಅಧಿಕಾರದಲ್ಲಿ ಪಾಲುದಾರರಾಗಿದ್ದಾರೆ ಎಂದು ಮೋದಿ ತಮ್ಮ ವಾಕ್ ಪ್ರಹಾರವನ್ನು ನಿನ್ನೆ ಸಂಸತ್ತಿನಲ್ಲಿ ಪ್ರದರ್ಶಿಸಿದರು. ಈ ರೀತಿಯಾಗಿ ನಿನ್ನೆ ಕಾಂಗ್ರೆಸ್ನ ವಿಪಕ್ಷ ನಾಯಕರ ಮೈಚಳಿಯನ್ನು ಬಿಡಿಸಿದ್ರು ನರೇಂದ್ರ ಮೋದಿ. ಇದೇ ರೀತಿಯ ಮತ್ತಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಶ್ವವಾಣಿ ಟಿವಿ.